ಎಲ್ಲಿದ್ದಾನೆ ದೇವರು ಅನ್ನೋರಿಗೆ ವಾತಾವರಣ ಎಲ್ಲಿದೆ? ಭಕ್ತಿ ಅನ್ನೋದು ತೋರಿಕೆ ಆಗಿದೆ ಇವತ್ತಿನ ಲೆಕ್ಕಕ್ಕೆ. ಸೊ ಯಾಕೆ ಈ ದೇವಸ್ಥಾನಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ, ದೇವಸ್ಥಾನಗಳಲ್ಲಿ ಯಾಕೆ ನೀವು ಮನಸ್ಸಿಗೆ ನೆಮ್ಮದಿ ಇಲ್ದಿರುವಾಗ ಹೋಗಿ ಕುತ್ಕೊಂಡಾಗ ಎಲ್ಲೋ ಒಂದ್ ಕಡೆ ನೆಮ್ಮದಿ ಬರುತ್ತೆ? ಯಾಕೆ ಆ ಪ್ಲೇಸ್? ಎಷ್ಟೋ ಸಲ ಅನ್ಕೊಳ್ತೀವಿ, ನಮಗೆ ನಾವೇ ಅನ್ಕೊಳ್ತೀವಿ ದೇವ್ರು ಇದಾನ ನಿಜವಾಗ್ಲು ಅಂತೇಳಿ. ತುಂಬಾ ಜನ ಬೈಕತ್ತಾರೆ, ಒಳ್ಳೆಯವರಿಗೆ ಕೆಟ್ಟದಾಗ್ತದೆ, ಕೆಟ್ಟವರಿಗೆ ಒಳ್ಳೇದಾಗ್ತಿದೆ ಅಂತೇಳಿ. ಸೊ ದೇವರು ಏನು ಕಣ್ಮುಚ್ಕೊಂಡು ಕೂತಿದ್ದಾನ? ನಮ್ಮ ಪಾಲಿಗೆ ದೇವರೇ ಇಲ್ಲ ಅಂತ ಅನ್ಕೋತಾರೆ. ಮೈನ್ ಕ್ವಶನ್ ಇದು ಅಲ್ವಾ? ಬಟ್ ದೇವ್ರು ಇದಾನಿನ್ನೋ ಸತ್ಯ ನಮಗೆ ಯಾವಾಗ ಗೊತ್ತಾಗತ್ತೆ ಹೇಳಿ ನೋಡೋಣ. ಇಡೀ ಜಗತ್ತು, ಇಡೀ ಪ್ರಪಂಚ, ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿರದೇ ಇದ್ದಾಗ ಯಾರಾದ್ರೂ ಒಬ್ರು ನಿಂತ್ಕೋತಾರಂದ್ರೆ ಅದು ಯಾರು ಇಲ್ದಿರೋ ಟೈಮಲ್ಲಿ ಅದು ದೇವರು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸುಮಾರು ವಿಚಾರಗಳಲ್ಲಿ ಇದು ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಫೀಲ್ ಆಗಿರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಫೀಲ್ ಆಗಿರುತ್ತೆ. ಈಗ ಸಮ್ಟೈಮ್ಸ್ ಅನ್ಕೊಳ್ತೀವಿ ಎಲ್ಲೋ ಒಂದ್ ಕಡೆಗೆ ಯಾರು ಸಾಥ್ ಕೊಡ್ತಾ ಇರಲ್ಲ, ಎಲ್ಲ ನಮ್ಮನ್ನು ಕಳ್ಳರ ತರ ನೋಡ್ತಿರ್ತಾರೆ, ಎಲ್ಲ ನಮ್ಮನ್ನು ದ್ವೇಷ ಮಾಡ್ತಿರ್ತಾರೆ. ಒಬ್ಬರೇ ಹೋರಾಟ ಮಾಡ್ತಿರ್ಬೇಕಾದ್ರೆ ಸಾಥ್ ಕೊಡೋದ್ರೆ ನಿಜವಾಗ್ಲೂ ದೇವರು. ಅದನ್ನ ನಾವು ನಮ್ದಾಗ ಮಾತ್ರ ಅದು ಪ್ರೂವನ್ ಆಗುತ್ತೆ. ಎಷ್ಟೋ ರಾಮಾಯಣಗಳಲ್ಲಿ, ಮಹಾಭಾರತಗಳಲ್ಲಿ ಅಂಡ್ ಪ್ರಾಕ್ಟಿಕಲಿ ಎಷ್ಟೋ ಜನಗಳ ಲೈಫಲ್ಲಿ ನಡೆದಿರೋದಿದೆ. ನಂಬಿರೋರಿಗೆ ಜನಗಳು ಯಾವುದೇ ಕಾರಣಕ್ಕೂ ಕೈಯಂತೂ ಹಿಡಿಯಲ್ಲ, ಬಟ್ ಕೊನೆ ಕೈ ಹಿಡಿಯೋ ದೇವರೇ. ನೋಡಿ, ಹಳೆ ಕಾಲದಲ್ಲಿ ನಿಮ್ಗೆ ಅನಿಸ್ತಾ ಇರ್ಬೇಕಿದ್ವಿ, ಮಾತಾಡ್ತಿರ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಇವನು ಹಿಂಗ್ ಮಾತಾಡ್ತೇನೆ ಅಂತ ಅನಿಸಿರ್ಬೋದು. ಬಟ್ ಹಳೆ ಕಾಲದಲ್ಲಿ ದೇವಾನು ದೇವತೆಗಳು, ಋಷಿಮುನಿಗಳು ಎಲ್ಲ ಇದ್ರು. ಸೊ ತಪಸ್ಸನ್ನ ಮಾಡ್ತಾ ಇದ್ರು, ದೇವರು ಬಂದು ವರ ಕೊಡೋರು ಅಂತ ಹೇಳೋರು. ಅವಾಗಿನ ವಾತಾವರಣ ಹಾಗಿತ್ತು, ಅದಕ್ಕೆ ದೇವ್ರು ಹಾಗೆ ಬರ್ತಾ ಇದ್ರು. ಇವಾಗಿನ ವಾತಾವರಣ ಹೀಗಿಲ್ಲ, ಅದಕ್ಕೆ ದೇವರು ಬರ್ತಾ ಇಲ್ಲ. ಎಷ್ಟು ಬದಲಾವಣೆಗಳಾಗಿದೆ. ಭಯ, ಭಕ್ತಿ, ಗೌರವ ಅನ್ನೋದೇ ಇಲ್ಲ, ಎಲ್ಲ ತೋರಿಕೆ. ದೇವರಿಗೆ ಬರ್ತಾನೆ. ಯಾರು ದೇವ್ರಿದ್ದಾನೆ ಅಂತೇಳಿ ಮನಸ್ಸಲ್ಲಿ ಆ ಒಂದು ವಾತಾವರಣ, ಆ ಒಂದು ಭಕ್ತಿ ಯಾರು ತುಂಬಿಕೊಂಡಿರ್ತಾರೆ, ಆ ಒಂದು ಗೌರವ, ಅಲ್ಲಿ ದೇವರು ನೆಲೆಸ್ತಾನೆ. ಯಾಕೆ ಈ ದೇವಸ್ಥಾನಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ, ದೇವಸ್ಥಾನಗಳಲ್ಲಿ ಯಾಕೆ ನೀವು ಮನಸ್ಸಿಗೆ ನೆಮ್ಮದಿ ಇಲ್ದಿರುವಾಗ ಹೋಗಿ ಕುತ್ಕೊಂಡಾಗ ಎಲ್ಲೋ ಒಂದ್ ಕಡೆ ನೆಮ್ಮದಿ ಬರುತ್ತೆ? ಯಾಕೆ ಆ ಪ್ಲೇಸ್? ಅಷ್ಟೇ ಕ್ಲೀನಾಗಿ ಮನೇನ ರೆಡಿ ಮಾಡಿ ಕುತ್ಕೊಂಡ್ರು ಕೂಡ ನಿಮ್ಗೆ ನೆಮ್ಮದಿ ಸಿಗದೆ ಇರೋ ದೇವಸ್ಥಾನದಲ್ಲಿ ಸಿಗುತ್ತೆ ಅಂದ್ರೆ ಅರ್ಥ ಅಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಕಾಣ್ತಿರುತ್ತೆ ನಮಗೆ. ಅದೇ ದೇವರು. ಯಾರೇ ಕೆಟ್ಟದ್ದು ಬಯಸಿದ್ರು ಕೇಳಿ ಬಯಸ್ತಾ ಇರೋ ದೇವ್ರು ಮಾತ್ರ. ಕೆಟ್ಟವ್ರಿಗೂ ಕೂಡ ಒಳ್ಳೇದನ್ನ ಬಯಸೋದು ದೇವ್ರು ಮಾತ್ರ. ನಮಗೆ ಅನಿಸ್ತಾ ಇರತ್ತೆ, ಬಹಳ ಜನ ಪ್ರಶ್ನೆ ಏನಂದ್ರೆ, ದೇವ್ರು ಎಲ್ಲಿದ್ದಾನ್ರಿ? ದೇವ್ರು ಇದಾನ್ರಿ. ನಮ್ಮಲ್ಲಿ ದೇವರ ಮೇಲೆ ನಂಬಿಕೆ, ಭಕ್ತಿ, ಆ ಒಂದು ವಾತಾವರಣ ಸೃಷ್ಟಿಯಾದಾಗ ದೇವ್ರು ಇದ್ದಾನೆ ಅನ್ನೋ ಸತ್ಯನೂ ಕೂಡ 100% ಸತ್ಯ ಇದೆ ಅಲ್ವಾ ಸ್ನೇಹಿತರೆ? ಜಸ್ಟ್ ಇನ್ಫಾರ್ಮೇಶನ್, ಒಂದು ಮೆಸೇಜ್ ಪಾಸ್ ಮಾಡಬೇಕಿತ್ತು. ಎಲ್ಲಿದ್ದಾನೆ ದೇವರು ಅನ್ನೋರಿಗೆ ವಾತಾವರಣ ಎಲ್ಲಿದೆ? ಯಾರೋ ನಮ್ಮ ಮನೆಗೆ ಅತಿಥಿಗಳು ಬರ್ತಾರ ಅಂತ ಹೇಳಿದ್ರೆ ಆ ಒಂದು ವಾತಾವರಣ, ಹಬ್ಬದ ವಾತಾವರಣ, ಒಂದು ಹಬ್ಬದ ಸಂಭ್ರಮ, ಒಂದೇನೋ ಖುಷಿ ಇರುತ್ತೆ. ಸೊ ಇವಾಗ ವಾತಾವರಣದ ಮೇಲೆ ವ್ಯಕ್ತಿಗಳು ಬರುವಾಗ ಇನ್ನ ಆ ದೇವರು ಬರಬೇಕು ಅಂದ್ರೆ ಆ ಒಂದು ವಾತಾವರಣ ನಿರ್ಮಾಣ, ಭಕ್ತಿಯಿಂದ ಅವ್ರು ಪೂಜೆ ಮಾಡುವಂಥದ್ದು. ಭಕ್ತಿ ಅನ್ನೋದು ತೋರಿಕೆ ಆಗಿದೆ ಇವತ್ತಿನ ಲೆಕ್ಕಕ್ಕೆ. ಸೊ ದೇವರು ಕಾಣಲ್ಲ. ಇದು ಇವತ್ತಿನ ಒಂದು ವಿಡಿಯೋ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ದಯವಿಟ್ಟು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.